ಮಾಧ್ಯಮದ ಸ್ನೇಹಿತರೆ, ಬೆಳಗ್ಗೆಯಿಂದ ನಡೆದಂತ ಕಾರ್ಯಕ್ರಮಗಳನ್ನು ನೋಡಿದ್ರೆ ನಾನು ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೇನೋ, ಚುನಾವಣೆ ಮುಗಿದ ಮೇಲೆ ವಿಜಯೋತ್ಸವಕ್ಕೆ ಬಂದಿದ್ದೇನೋ ಅಂತ ಭಾಗವಹಿಸಿದ್ದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮಾಲೀಕರು ನೀವು ಒಂದು ಸಾರಿ ಬದಲಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಯಾವುದೇ ಶಕ್ತಿ ಅದನ್ನು ತಡೆಯಕ್ಕೆ ಆಗೋದಿಲ್ಲ. ಇವತ್ತಿಗಿರುವಂತಹ ಸಂಸತ್ ಸದಸ್ಯರ ಬಗ್ಗೆ ಏನೆಂದು ಆಕ್ರೋಶ ಇದೆ, ಬೇಸರ ಇದೆ, ಅಭಿವೃದ್ಧಿ ಕಾರ್ಯಕ್ಕೆ ಗಮನ ಕೊಟ್ಟಿಲ್ಲ ಅನ್ನುವಂತ ನೋವಿದೆ, ಮತ್ತೆ ಅನೇಕ ರಾಜಕೀಯ ಮುಖಂಡರನ್ನ ತುಳಿಯುವಂತಹ ಷಡ್ಯಂತ್ರ ಮಾಡಿದ್ರು ಅನ್ನೋಂಥ ಆಪಾದನೆ ಇದೆ. ಎಲ್ಲಕ್ಕೂ ಉತ್ತರ ಕೊಡೋಕ್ಕೋಸ್ಕರ ತಾವೆಲ್ಲ ಗಟ್ಟಿಯಾಗಿ ನಮ್ಮ ಅಭ್ಯರ್ಥಿಯ ಪರವಾಗಿ ತಾವು ನಿಂತಿರುವಂತಹದ್ದು ಸ್ವಾಗತಾರ್ಹ. ಬಂಧುಗಳೇ, ಇಡೀ ದೇಶ ಪ್ರಧಾನಿ ನರೇಂದ್ರ ಮೋದಿ ಕಡೆ ನೋಡ್ತಾ ಇದೆ. ಈ ಬಾರಿ 300ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಕರ್ನಾಟಕದಲ್ಲಿ 22 ಲೋಕಸಭಾ ಕ್ಷೇತ್ರ ಗೆದ್ದು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗೋದು ನಿಶ್ಚಿತ. ಅದರಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಮುನಿಸ್ವಾಮಿ ಅವರು ಸಂಸತ್ ಸದಸ್ಯರಾಗಿ ಇಷ್ಟಪಡ್ತೇನೆ. ನಾಳೆ ಬಹುಶಃ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿನಲ್ಲಿ ಈಗಾಗಲೇ ನೀವು ನೋಡ್ತಾ ಇರಬಹುದು, ನಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಕ್ಷಮ ಡೆಲ್ಲಿನಲ್ಲಿ ಬಿಡುಗಡೆ ಮಾಡಿದ್ದಾರೆ. 60 ವರ್ಷ ಮೀರಿದ ಪ್ರತಿಯೊಬ್ಬ ರೈತನಿಗೆ ಇನ್ನು ಮುಂದೆ ಪೆನ್ಷನ್ ಕೊಡುವಂತ ಹೊಸ ಯೋಜನೆಯನ್ನು ರೈತರಿಗಾಗಿ ಪ್ರಧಾನಿ ಅವರು ತಂದಿದ್ದಾರೆ. 6,000 ರೂಪಾಯಿ ಬ್ಯಾಂಕ್ ಖಾತೆಗೆ ಜಮಾ ಎಲ್ಲ ರೈತರಿಗೆ ಮಾಡುವಂತ ಯೋಜನೆ. ರೈತರ ಆದಾಯ 2022ವರೆಗೆ 2 ಪಟ್ಟು ಜಾಸ್ತಿ ಆಗಬೇಕು ಅನ್ನುವಂತ ಯೋಜನೆ. ರೈತರಿಗೆ 1 ಲಕ್ಷದವರೆಗೆ ಬಡ್ಡಿ ಯೋಜನೆ, ಸಾಲ ಕೊಡುವಂತ ಯೋಜನೆ. ಮಹಿಳೆಯರಿಗೆ ವಿಶೇಷವಾಗಿ ಇನ್ನು ಮುಂದೆ 33% ಮೀಸಲಾತಿ ವಿಧಾನಸಭೆ ಲೋಕಸಭೆ ಕೊಡಬೇಕು ಅನ್ನೋ ಐತಿಹಾಸಿಕ ತೀರ್ಮಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ತಗೊಂಡಿದ್ದಾರೆ. ಅದೇ ರೀತಿ ಇವತ್ತು ಎಲ್ಲ ರಸ್ತೆಗಳು, ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಒಂದು ಒತ್ತನ್ನು ಕೊಟ್ಟು